ನಮಸ್ತೆ, ನಾನು ಯಮುನಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೆನ್ಸ್ಟ್ರೇಷನಲ್ ಕಪ್ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಅಲ್ಲಿ ಹೋಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನಿಮಗೆಲ್ಲ ವೀಡಿಯೋಸು ಅಪ್ಲೋಡ್ ಆಗ್ತಾ ಇರುತ್ತೆ. ಈಗ ನಾನು ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತುಂಬ ಈ ಥರ ಸ್ಯಾನಿಟೈಸ್ ಪ್ಯಾಡ್ ಯೂಸ್ ಮಾಡ್ತಿದ್ದೆ. ಆ ಡಿಸ್ಪೋಸಲ್ ಪ್ಯಾಡ್ ಅದು ಏನಂತ ಒನ್ ಟೈಮ್ ಯೂಸ್ ಮಾಡಿ ನೀವು ಡಿಸ್ಪೋಸ್ ಮಾಡಬೇಕು. ಕಾಸ್ಟು ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇನ್ ಬಿಟ್ವೀನ್ ಟ್ರಾವೆಲಿಂಗಲ್ಲಾಗಲಿ ಎಲ್ಲರ ಆಗಲಿ ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ. ಹೆವಿ ನನಗೆ ಸ್ಟಾರ್ಟಿಂಗ್ 2-3 ಡೇಸು ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಅಂಥವ್ರಿಗೆ ಎಷ್ಟು ಅಂತ ನೀವು ಪ್ಯಾಡ್ ಚೇಂಜ್ ಮಾಡೋದಕ್ಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಏನೇನು ಪ್ರಾಬ್ಲಮ್ಸ್ ಅಂತ ಅಂದರೆ ರ್ಯಾಷಸ್ ಆಗುತ್ತೆ. ಅದೆಲ್ಲ ಈ ತೊಡೆ ಸಂದಿ ಎಲ್ಲ ಸಿಕ್ಕಾಪಟ್ಟೆ ರ್ಯಾಷಸ್ ಆಗಿ ಬರ್ನಿಂಗ್ ಆಗಿ ಅದ್ರ ಹಿಂಸೆ, ಆಮೇಲೆ ತುಂಬ ಡಿಸ್ಕಂಫರ್ಟಬಲ್ಲು, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಏನಕ್ಕೆ ಆ ಪ್ರಾಬ್ಲಮ್ನ ನಾವು ಸಫರ್ ಪಡಬೇಕು? ಅದ್ರ ಬದಲು ಜಸ್ಟ್ ನೀವು ಹ್ಯಾವ್ ಟು ಚೇಂಜ್ ಫಾರ್ ಅನದರ್ ಮೆಥಡ್ ಅಲ್ವಾ. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಈ ಮೆನ್ಸ್ಟ್ರೇಷನಲ್ ಕಪ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ನಿಸ್ತು. ಅದರಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ರೆ ರೀಯೂಸಬಲು. ನೀವು ಆಲ್ಮೋಸ್ಟ್ 5-10 ಇಯರ್ಸ್ ನೀವು ಯೂಸ್ ಮಾಡ್ಬೋದು. ಟ್ರಾವೆಲಿಂಗ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಚೇಂಜ್ ಮಾಡಬೇಕು, ಸ್ವಿಮ್ಮಿಂಗ್ ಟೈಮಲ್ಲಾಗಲಿ ನೋ ಲೀಕೇಜ್ ಪ್ರಾಬ್ಲಮ್ಮು, ಆರಾಮಾಗಿ ಸ್ವಿಮ್ ಮಾಡ್ಬೋದು, ವಾಟರ್ ಗೇಮ್ಸ್ ಆಡ್ಬೋದು. ನಿಮ್ಗೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ಈವನ್ ಇದು ಎಕೋ ಫ್ರೆಂಡ್ಲಿ, ತುಂಬ ಕಂಫರ್ಟಬಲ್ ಆಗಿರುತ್ತೆ, ನೋ ಲೀಕೇಜ್ ಪ್ರಾಬ್ಲಮ್ಮು. ಎಲ್ಲ ಸ್ಪೋರ್ಟ್ಸ್ ಟೈಮಲ್ಲೇ ಆಗಲಿ ನಿಮ್ಗೆ ಏನೇ ಆಗಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಯೂಸ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಸಿಂಪಲ್ಲು. ಅದು ಸಿಲಿಕಾನ್ದು ಇದು ಮೆಟೀರಿಯಲ್. ಅದು ಜಸ್ಟ್ ನೀವು ಅದನ್ನು ಸಿ ಶೇಪಲ್ಲಿ ಬೆಂಡ್ ಮಾಡ್ಕೊಬೇಕು. ನಾನು ಇದನ್ನು ಇಮೇಜು ಹಾಕಿದ್ದೀನಿ ನಿಮಗೆ. ಕುತ್ಕೊಂಡು ನೀವು ಟಾಯ್ಲೆಟ್ ಸೀಟಲ್ಲಿ ಕುತ್ಕೊತೀರಲ್ಲ, ಆ ಥರ ಕುತ್ಕೊಂಡು ಅದನ್ನು ಸಿ ಶೇಪಲ್ಲಿ ಬೆಂಡ್ ಮಾಡಿಕೊಂಡು ಜಸ್ಟ್ ಇನ್ಸರ್ಟ್ ಮಾಡ್ಕೊಳೋದು. ಇನ್ನೊಂದು ಸತಿ ಏನಂತ ಅದು ರಿಮೂವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತಲ್ಲ, ಒಂದು ಫಿಂಗರಲ್ಲಿ ಪಂಚ್ ಹಿಂಗೆ ಮಾಡಿ ಹಿಂಗೆ ಜಸ್ಟ್ ರಿಮೂವ್ ಮಾಡ್ಬೋದು. ಯೂಸ್ ಮಾಡಬೇಕಾದ್ರೆ ನಾವು ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಎಸ್ಪೆಷಲಿ ಸುಸು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ, ಅದೇ ಬೇರೆ ಇದು, ಇದೇ ಬೇರೆ ಜಾಗ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ನಿಮಗೆ ಟಾಯ್ಲೆಟ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಸತಿ ಇನ್ಸಲ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಕಂಫರ್ಟಬಲಾಗಿ ನೀವು ಟ್ರಾವೆಲ್ ಮಾಡ್ಬೋದು, ಏನಾರ ಮಾಡ್ಬೋದು. ಈಗ ಸ್ಯಾರಿ ಎಲ್ಲ ವೇರ್ ಮಾಡ್ತೀರಾ, ಯಾವ್ದಾರ ಫಂಕ್ಷನ್ ಇರುತ್ತೆ, ಎಲ್ಲಾರ ಹೋಗಬೇಕಾಗಿರುತ್ತೆ, ಆ ಥರ ಟೈಮಲ್ಲಿ ನೀವು ಪ್ಯಾಡ್ ಹಾಕಿದಾಗ ಸ್ವಲ್ಪ ಹಾಗೆ ಹಿಂಗೆ ಕುತ್ಕೊಂಡಾಗ ಎಲ್ಲಪ್ಪ ನಮಗೆ ಒಂಥರ ಬ್ಲೀಡಿಂಗ್ದು ಕರೆ ನಿಂತ್ಕೊಂಡ್ಬಿಡುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಅದ್ರ ಬದಲು ಆದಾಗ ನಿಮ್ಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಒಂದು ಸತಿ ಇನ್ಸಲ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಡೇ ಫುಲ್ ಆರಾಮಾಗಿರ್ತೀರ. ನೀವು ಜಸ್ಟ್ ಒಂದು ನೈಟ್ ನೀವು ಒಂದು ಸತಿ ಅದನ್ನು ವಾಶ್ ಮಾಡಿಬಿಟ್ಟು, ಆದರೆ ಅದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂತ ಬಿಫೋರ್ ಇನ್ಸಲ್ಟ್ ಆಗೋಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ನೀವು ಬಿಸಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ. ಆಫ್ಟರ್ ಯೂಸ್ ಆಲ್ಸೋ ನೀವು ಎತ್ತಿಡಬೇಕಾದ್ರೂ ಸೇಮು ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ನೀವು ಚೆನ್ನಾಗಿ ಅದನ್ನು ಸ್ಟೆಮಲೈಸೇಷನ್ ಮಾಡಿ ಆಮೇಲೆ ಅದನ್ನು ನೀವು ಒಂದು ಬಾಕ್ಸಲ್ಲಿ, ಇಲ್ಲಾಂದರೆ ಅದರದ್ದೇ ಆದ ಪೌಚಸ್ ಇರುತ್ತೆ, ಅದರಲ್ಲಿ ನೀವು ಇಟ್ಕೊಬೋದು. ನಿಮ್ಗೆ ಆಲ್ಮೋಸ್ಟ್ ಇದನ್ನು 5-10 ಇಯರ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು ಅಂತ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಅದೇ ಇನ್ಸಲ್ಟ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಸ್ವಲ್ಪ ನಿಮ್ಗೆ ಅದು ಪ್ರಾಕ್ಟೀಸ್ ಆಗಬೇಕು. ಸ್ಟಾರ್ಟಿಂಗ್ ಹೆದರ್ಕೊತೀರ, ಅಯ್ಯೋ ಹಾಕ್ಕೊಳಕ್ಕೆ ಭಯ ಆಗುತ್ತೆ ಹಂಗೆ ಹಿಂಗೆ ಅಂತ. ಅದು ಇನ್ಸಲ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವತ್ತೂ ಅದು ನಿಮಗೆ ಏನೂ ಪ್ರಾಬ್ಲಮ್ ಕೊಡೋದಿಲ್ಲ. ಅಷ್ಟೇ, ತುಂಬ ಸಿಂಪಲ್ ಯೂಸ್ ಮಾಡೋದಕ್ಕೆ. ಒನ್ಸ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.